ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್, ಪೊಲೀಸರಿಂದ ಮ್ಯೂಸಿಕ್ ಮೈಲಾರಿ ಅರೆಸ್ಟ್. ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಲಾಕ್. ಹಳ್ಳಿ ಹೈದರ ಪಾಲಿನ ಯೂಟ್ಯೂಬ್ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಇಂದು ನಸುಕಿನ ಜಾವ ಅರೆಸ್ಟ್ ಆಗಿದ್ದಾನೆ. ಸಿನಿಮೆಯ ರೀತಿಯಲ್ಲಿ ಮೈಲಾರಿಯನ್ನ ಚೇಸ್ ಮಾಡಿ ಮಹಾಲಿಂಗಪುರ ಪೊಲೀಸರು ಬಂಧಿಸಿದ್ದಾರೆ. ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮ್ಯೂಸಿಕ್ ಮೈಲಾರಿಯ ಮೇಲೆ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಮಹಾಲಿಂಗಪುರ ಪೊಲೀಸರು ಇಂದು ನಸುಕಿನ ಜಾವ ವಿಜಯಪುರ ಜಿಲ್ಲೆಯ ತಿಕೋಟ ಬಳಿ ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಯನ್ನ ಇಂದು ನಸುಕಿನ ಜಾವ ವಶಕ್ಕೆ ಪಡೆಯುವಲ್ಲಿ ಮಹಾಲಿಂಗಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಇನ್ನುಳಿದಂಥ 6 ಜನರಿಗೆ ಬಲೆ ಬೀಸಿರ್ತಕ್ಕಂಥ ಮಹಾಲಿಂಗಪುರ ಪೊಲೀಸರು ಅವರ ಚಲನವನ್ನ ಅವರ ಮೊಬೈಲ್ ಟ್ರೇಸಿಂಗ್ಗಳ ಮೂಲಕ ಟ್ರೇಸ್ ಮಾಡುವ ಮೂಲಕ ಅವರನ್ನು ವಶಕ್ಕೆ ಪಡೆಯಲು ಬಲೆ ಬೀಸಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ವಶಕ್ಕೆ ಪಡೆದಿರತಕ್ಕಂಥ ಮೈಲಾರಿಯನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ನಂತರ ಹೆಚ್ಚಿನ ವಿಚಾರಣೆ ನಡೆಸಲಿಕ್ಕೆ ನಿರ್ಧರಿಸಿದ್ದಾರೆ. ಮೆಡಿಕಲ್ ಟೆಸ್ಟ್ ಮಾಡಿಸಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ದಾರೆ. ಇತ್ತ ಮೈಲಾರಿಯ 6 ಜನ ಸ್ನೇಹಿತರ ಪತ್ತೆಗೆ ಮಹಾಲಿಂಗಪುರ ಪೊಲೀಸರು ಬಲೆ ಬೀಸಿದ್ದಾರೆ. ಮ್ಯೂಸಿಕ್ ಮೈಲಾರಿಯ ಮೇಲೆ ಆರೋಪ ಕೇಳಿ ಬಂದಿದ್ದೆ ತಡ ಜನಪದ ಕಲಾವಿದರು ಮೈಲಾರಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂತಹ ವ್ಯಕ್ತಿಗಳಿಂದ ಜನಪದ ಕಲಾವಿದರಿಗೆ ಕೆಟ್ಟ ಹೆಸರು ಬಂದಿದೆ. ಪ್ರಕರಣ ನಿಜವಾಗಿದ್ರೆ ಈತರ ಮೇಲೆ ಕಾನೂನು ರೀತಿಯ ಶಿಸ್ತು ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹೊಸ ಯುವಕ ಹುಟ್ಟಿದ, ಹೊಸ ಯುವಕ ಬಂದ ಅನ್ಕೊಂಡು ನಾವು ಸಂತೋಷ ಪಟ್ಟಿದ್ದೀವಿ. ಆದರೆ ಅವನು ಇವಾಗ ಮಾಡಿದಂಥ ಕೆಲಸದಿಂದ ಅದು ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ತುಂಬ ತಲೆ ತಗ್ಗಿಸುವಂಥ ಕೆಲಸ ಆಗಿಬಿಟ್ಟಿದೆ. ಪೋಕ್ಸೋ ಕಾಯ್ದೆಗೆ ಒಳಪಟ್ಟ ಲೈಂಗಿಕ ದೌರ್ಜನ್ಯ ಪಟ್ಟ. ಹೀಗಾಗಿ ಅದು ಕಲಾವಿದರಿಗೆ ತುಂಬ ಅವಮಾನ ಪಡುವಂಥ ಕೆಲಸ. ಹಾಗೆ ಅವ್ನಿಗೇನು ಅದು ಏನು ಕಾನೂನು ತನಿಖೆ ಆಯಿತು, ಅವ್ನಿಗೇನಾದರೂ ಅದು ಖಚಿತ ಆಯಿತು ಅಂತಂದರೆ ಇದನ್ನು ತಕ್ಕ ಮಟ್ಟಿಗೆ ಶಿಕ್ಷೆ ಆಗಬೇಕು. ಯಾಕಂದರೆ ಮುಂದಿನ ಪೀಳಿಗೆ ಕೂಡ ಬದಲಾಗಬೇಕು. ಕಲಾವಿದರು ಕೂಡ ಈ ತಪ್ಪು ದಾರಿಗೆ ಹೋಗಬಾರ್ದು. ಬೆಳೆದ ನಂತರ ನನಗೆ ಹೆಸರು ಬಂದ ತಕ್ಷಣವೇ ನನ್ನಷ್ಟಕ್ಕೆ ನಾನೇ ಅಂತ ಕೊಂಬು ಬರಬಾರ್ದು. ಸಾಕಷ್ಟು ಜನಪದ ಕಲಾವಿದರು, ಹಿರಿಯ ಕಲಾವಿದರು ಇದ್ದಾರೆ, ಅವ್ರು ನೋಡಿ ಕಲೀರಿ ಅಂತೀವಿ ನಾವು. ಅಕ್ಟೋಬರ್ 24ರಂದು ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಹನುಮಂತ ದೇವರ ಓಕಳಿ ಪ್ರಯುಕ್ತ ಆಯೋಜಿಸಿದ್ದ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಹಾಡಲು ಮ್ಯೂಸಿಕ್ ಮೈಲಾರಿ ಬಂದಿದ್ದ. ಇದೇ ಆರ್ಕೆಸ್ಟ್ರಾದಲ್ಲಿ ನೃತ್ಯ ಮಾಡಲು ಅಪ್ರಾಪ್ತ ಬಾಲಕಿ ಸಹ ನೃತ್ಯ ಪ್ರದರ್ಶನಕ್ಕಾಗಿ ಬಂದಿದ್ದಾಳೆ. ಕಾರ್ಯಕ್ರಮ ಮುಗಿದ ಬಳಿಕ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದ್ದು ವಿಡಿಯೋ ಸಹ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಇದೆ. ಡಿಸೆಂಬರ್ 14ರಂದು ಬಾಲಕಿ ಬೆಳಗಾವಿಯ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಬಳಿಕ ಬಾಗಲಕೋಟೆಯ ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿತ್ತು. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ನ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ, ಟ್ರೆಂಡಿಂಗ್ ಸ್ಟಾರ್ ಅಂತ ಖ್ಯಾತಿಯಾಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ ನಮ್ಮ ಜೊತೆಗಿದ್ದಾರೆ. ಸರಿ, ಈಗ ಅಪ್ರಾಪ್ತ ಬಾಲಕಿ 15 ವರ್ಷದ 9 ತಿಂಗಳ ಬಾಲಕಿ ನಿಮ್ಮ ಮೇಲೆ ಒಂದು ಲೈಂಗಿಕ ದೌರ್ಜನ್ಯದ ಕೇಸನ್ನು ದಾಖಲು ಮಾಡಿದ್ದಾರೆ ಮತ್ತು ನಿಮ್ಮ ಸ್ನೇಹಿತರು 6 ಜನರ ಮೇಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಸರ್, ಈ ಇನ್ಸಿಡೆಂಟ್ನಾಗ ಎಷ್ಟೋ ಮಂದಿ ಕೈವಾಡದ ರೀ. ನಾ ಬೆಳೆದಿರ್ತಕ್ಕಂಥ ಬೆಳವಣಿಗೆ ಎಷ್ಟೋ ಮಂದಿ ಸಹಿಸೋಕ್ಕಾಗತ್ತಿಲ್ಲ. ಸುಮಾರು ಸರಿ ಸ್ಟ್ರಗಲ್ಲು ಭಾಳ ಆಗ್ಯಾವ್ರಿ. ನಾನು ಈ ಸರ ನೇರವಾಗಿ ಅದೇನೋ ಸ್ಕ್ಯಾಮ್ ಮಾಡ್ರೆ ಅದರೊಳಗೆ ನಾವು ಸಿಕ್ಕಾಕ್ಕೊಂಡಿವಿ. ಕಾನೂನು ಅದ ಸರ, ಕಾನೂನಾತ್ಮಕವಾಗಿ ನನಗೂ ಸಂವಿಧಾನ ಅನ್ನೋದದ ಸರ. ನನಗೂ ಹೋರಾಟ ಮಾಡ್ತೀನಿ ರೀ. ನಾನು ನಿರಪರಾಧಿ ಅಂತ ನಾನು ಸಾಬೀತು ಮಾಡ್ಕೋತೀನಿ ಸರ್. ಅಲ್ಲ, ಅವರು ಆರೋಪ ಮಾಡುವ ಪ್ರಕಾರ ಈಗಾಗಲೇ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗೈತಿ, ಅದನ್ನು ವಿಡಿಯೋ ದೃಶ್ಯೀಕರಣವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಇದಾಗಿದ್ದು ನಿಜಾನಾ ಏನು ಸರ್? ಅದು ನಿಜ ಆಗಿದ್ರೆ ಕಾನೂನು ಅದ ಸರ್. ಕಾನೂನು ಮುಂದೆ ಯಾರೋ ದೊಡ್ಡರಲ್ರಿ. ಅದು ನಿಜ ಸಂಗತಿ ಆಗಿದ್ರೆ ಕಾನೂನಾತ್ಮಕವಾಗಿ ಅದೇನು ನಮ್ಮ ಕ್ರಮ ಇರುತ್ತೆ ಕ್ರಮ ಕೈಗೊಳ್ಳಿ ಸರ್. ನಾವು ಅದಕ್ಕೆ ತಲೆಬಾಗಿ. ಅಪ್ರಾಪ್ತ ಬಾಲಿಕೆ ಮೇಲೆ ನಿಮ್ಮ ಸ್ನೇಹಿತರು 6 ಜನ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಯಾವುದೂ ಇಲ್ಲ ಸರ್, ಎಲ್ಲ ಸುಳ್ಳ್ರಿ. ಇವತ್ತು ನಿಮ್ಮನ್ನು ಎಷ್ಟು ಗಂಟೆಗೆ ಪೊಲೀಸರು ಹಿಡಿದ್ರು? ಎಲ್ಲಿ ಮಹಾರಾಷ್ಟ್ರ ಕೊಂಡಿದ್ರು ಏನು ಹೆಂಗೆ? ಹಾಂ ಸರ್, ಬೆಳಗ್ಗೆ 5 ಗಂಟೆಗೆ ನಾನು ಕ್ಯಾಚ್ ಮಾಡಿದ್ದೆ ರೀ. ಅಲ್ಲಿಂದ ಬಂದು ಡೈರೆಕ್ಟ್ ಎಲ್ಲ ಅಲ್ಲಿ ಪ್ರೊಸೀಜರ್ ಮುಗಿಸ್ಕೊಂಡು ನನ್ನ ಇಲ್ಲಿ ಮೆಡಿಕಲ್ ನೀವು ತಪ್ಪೇ ಮಾಡಿಲ್ಲ ಅನ್ನುವಂಗಿತ್ತಂದ್ರೆ ಮಹಾರಾಷ್ಟ್ರಕ್ಕೆ ಯಾಕೆ ಹೊರಟಿದ್ರೆ ನೀವು? ನಾ ಪ್ರೋಗ್ರಾಮ್ ಇವೆಂಟ್ ಮೇಲೆ ಹೊಂಟೀನಿ ಸರ್. ನನಗಿದು FIR ಆಗಿದ್ದು ಗೊತ್ತಿತ್ತು. ಬಟ್ ಇದು ನನಗೆ ಅಷ್ಟೊಂದು ನಾನೇನು ಅಂದ್ಕೊಳ್ಳಿ. ನನ್ನ ಡ್ಯೂಟಿ ನಾನು ಮಾಡೋಕ್ಕೆ ನಾನು ಇವೆಂಟ್ಗೆ ಅಂತ ಹೊರಟಿದ್ವಿ. ಮತ್ತು ಬಂದರೆ ಹಿಂಗಾಗ್ಯದ. ಸರಿ ಸರ್, ನಡ್ರಿ ಬರ್ತೀನಿ ಅಂತ ನಾ ಅವ್ರಿಗೂ ಏನೂ ನಾವು ವಾದ ಮಾಡಲಿ ಸರ್. ಅವ್ರು ಏನಂತಾರೆ ಕೋಪ್ರೇಟ್ ಮಾಡಿವಿ ಸರ್. ನಾವು ಯಾವುದಕ್ಕೂ ನಾವು ಅಲ್ಲಿ ಅಂತ. ಈಗ ನಿಮ್ಮ ಒಬ್ಬರನ್ನ ಅರೆಸ್ಟ್ ಮಾಡಿದ್ದು ಅಥವಾ ಇನ್ನೂ ನಿಮ್ಮ ಸ್ನೇಹಿತರು ಯಾರನ್ನಾದ್ರೂ ವಶಕ್ಕೆ ತೊಗೊಂಡಿದ್ದ? ಅದು ಏನು ನಂಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ನಾನು ಮಾತ್ರ ಒಬ್ಬ ಕರ್ಕೊಂಬಂದಾರೆ ಸರ್. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದಿಷ್ಟು ಮೈಲಾರಿಯವ್ರು ಹೇಳುವಂಥದ್ದು. ನ್ಯಾಯಾಲಯ ಇದೆ, ಅಲ್ಲಿ ನ್ಯಾಯ ತೀರ್ಮಾನ ಆಗುತ್ತೆ. ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಇದಾಗಿದೆ, ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ಮೈಲಾರಿಯವರ ಮಾತಾಗಿರುವಂಥದ್ದು. ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ 29 ವರ್ಷದ ಮ್ಯೂಸಿಕ್ ಮೈಲಾರಿ ಒಳ್ಳೆಯ ಗಾಯಕ ಆಗಿದ್ದ. ಆದರೆ ಆತ ಜನಪದ ಹಾಡುಗಳಲ್ಲಿ ಬಳಸುವ ಕೆಟ್ಟ ಪದಗಳು ಸಮಾಜಕ್ಕೆ ಬೇರೆಯದ್ದೇ ಸಂದೇಶ ನೀಡುತ್ತವೆ. ಕಲೆಯನ್ನ ಮರೆತು ಈ ರೀತಿಯ ಕೃತ್ಯಗಳ ಹಿಂದೆ ಬಿದ್ದು ಇಂದು ಇಂತಹ ಅನಾಹುತ ಮಾಡಿಕೊಂಡಿದ್ದಾನೆ. ತಮ್ಮ ಮೋಜು
ಸ್ವಾರ್ಥಮಸ್ತಿಗಾಗಿ ಅಪ್ರಾಪ್ತರನ್ನ ಬಳಸಿಕೊಳ್ಳಬಾರದು. ಜನಪದ ಸೊಗಡಿಗೆ ಇಂತಹ ವ್ಯಕ್ತಿಗಳು ಕಳಂಕ ತಂದಿಡುತ್ತಿದ್ದಾರೆ ಅಂತ ಈ ಭಾಗದ ಕಲಾವಿದರು ಕಿಡಿಕಾರ್ತಾ ಇದ್ದಾರೆ. ಕಲಾವಿದರಾಗಿ ವೇದಿಕೆ ಮೇಲೆ ಹೇಗಿರಬೇಕು ಅನ್ನೋದು ನಮ್ಮ ಮನೆಯಲ್ಲಿ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲೇ ಇದ್ದ, ಒಳ್ಳೆಯವನಾಗಿದ್ದ, ನಮ್ಮ ಕೂಡ ಅವನ ಒಡನಾಟ ಒಳ್ಳೆಯದೇ ಇತ್ತು. ಬಟ್ ಈಗೇನು ಬಂದು ಇದರಲ್ಲಿ ಟ್ರೆಂಡ್ ಆಗಿ ಒಂದು ಜಾನಪದ ಗೀತೆಗಳನ್ನ ಹಾಡ್ತಾ ಅವ್ನು ಬೆಳೀತಾ ಅದನ್ನಲ್ಲ. ಬಟ್ ಅವನು ತಪ್ಪು ಮಾಡಿದಾನೋ ಬಿಟ್ಟಿದಾನೋ ಅದಕ್ಕೆ ಕಾನೂನಿದೆ. ಅದು ಅವ್ನು ತಪ್ಪು ಮಾಡಿದರೆ ಖಂಡಿತ ಅವನಿಗೆ ಶಿಕ್ಷೆ ಆಗಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ಎಲ್ಲಿ ಇದಿದೆ, ರಕ್ಷಣೆ ಇದೆ ಹೇಳಿ, ಭದ್ರತೆ ಇದೆ ಹೇಳಿ. ನೋಡ್ರಿ, ಹಿಂದಿನ ಕಲಾವಿದರಿಗೆ ಈಗಲೂ ಬೆಲೆ ಇದೆ. ಆದರೆ ಈಗ ಬಂದಂಥ ಕಲಾವಿದರು ಈ ರೀತಿ ಮಾಡೋದ್ರಿಂದ ಹಿಂದೆ ಕಲಾವಿದರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಅಲ್ಲ, ಅದು ಅವರು ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಆಗಲಿ. ಆ ಕಾನೂನು ರೀತಿಯಲ್ಲಿ ಏನದು ವ್ಯವಸ್ಥೆ ಇದೆ, ದಯವಿಟ್ಟು ಅದನ್ನು ಆದಷ್ಟು ಬೇಗ ಕಂಡುಹಿಡಿರಿ. ಈ ಅಶ್ಲೀಲ ಹಾಡುಗಳು ಮತ್ತು ಅಶ್ಲೀಲ ಮಾತುಗಳು ದಯವಿಟ್ಟು ಸರ್ಕಾರ ವತಿಯಿಂದ ಬ್ಯಾನ್ ಆಗಬೇಕು ಅಂತ ನಿಮ್ಮಲ್ಲಿ ನಾನು ಮಹಿಳೆಯಾಗಿ ಕಳಕಳಿಯಾಗಿ ವಿನಂತಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ತನ್ನ ವಿಶಿಷ್ಟ ಕಂಠ ಹಾಗೂ ಹಾಡುಗಳ ಮೂಲಕ ಹಳ್ಳಿ ಹುಡುಗರ ಟ್ರೆಂಡಿಂಗ್ ಸ್ಟಾರ್ ಆಗಿದ್ದ ಮೈಲಾರಿ ಇಂದು ಪೋಕ್ಸೋ ಪ್ರಕರಣದ ಅಡಿ ಆರೋಪಿಯಾಗಿ ಸೆರೆಯಾಗಿದ್ದಾನೆ. ಕ್ಯಾಮರಾಮನ್ ಆನಂದ್ ಜೊತೆಗೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.